ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಓಕೆ ಓಕೆ ಸರ್, ನೋ ಪ್ರಾಬ್ಲಮ್. ನೀವು ಬನ್ನಿ ಸರ್, ಎಲ್ಲ ನೋಡ್ಕೋತೀನಿ ನಾನು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಸರ್, ಹೇಳಿ ಮೇಡಮ್. ತೀರ್ಥಂಕರ್ ಪ್ರಸಾದ್ ಅವ್ರ ರೂಮಲ್ಲಿ ಇಲ್ವಾ? ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಓ ಸಾರಿ ಮೇಡಮ್, ಅವ್ರು ಆಕ್ಚುಲಿ ರೂಮ್ ನ ವಿಕೆಟ್ ಮಾಡಾಯ್ತು. ವಾಟ್, ವೆಕೇಟ್ ಮಾಡಿದ್ರಾ? ಯಾವಾಗ? ಇವತ್ತೇ ಮೇಡಮ್. ಮೋಸ್ಟ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ಮೇಡಮ್. ಅವ್ರು ರೂಮ್ ಯಾಕೆ ಖಾಲಿ ಮಾಡಿದ್ರು? ಅವ್ರ ಈ ಹೋಟೆಲ್ ಅಲ್ಲೇ ಇರ್ತಾರೆ. ನಾನು ಅವ್ರ ಮನ್ಸನ್ನ ಆರಾಮಾಗಿ ಗೆಲ್ಬೋದು ಅಂತ ಅನ್ಕೊಂಡಿದ್ದೆ. ಈ ಸುಮಾನ ಏನಾದ್ರೂ ಗೇಮ್ ಆಡ್ಬಿಟ್ಲಾ? ಅವ್ರು ಇಲ್ಲೇ ಇದ್ದಿದ್ರೆ ನನಗ್ ಲಾಭ ಆಗ್ತಿತ್ತು. ಯಾಕೆ ಅವ್ರು ಹೇಳ್ದೆ ಕೇಳ್ದೆ ಖಾಲಿ ಮಾಡಿದ್ರು? ಏನೋ ಆಗಿದೆ, ಖಂಡಿತ ಏನೋ ಆಗಿದೆ. ಕೆಲಸ ಉಳ್ಕೊಂಡವಪ್ಪ, ಬಂದ್ಗಿಂದ್ಬಿಟ್ರೆ ಏನ್ ಮಾಡೋದು? ಸುಮ್ಮನೆ ನೀನ್ ಇವತ್ತು ಮಾಡಿರೋ ಕೆಲ್ಸಕ್ಕೆ ಒಟ್ನಲ್ಲಿ ನನ್ನ ಮರ್ಯಾದೆ ಹೋಯ್ತದೆ. ಯಾಕಪ್ಪ ಅಂತದೇನಾಯ್ತೀಗ? ರಾಜೇ, ನೀನು ಹೇಳವ, ಅದು ಬೇರೆ ಜೋಡ್ಸಿಲ್ಲ. ನೀನೇ ಹೇಳು ಅಂತ ನನಗೆ ಹೇಳಿದ್ರೆ ನಾನೇನ್ ಹೇಳಪ್ಪಯ್ಯ? ನೀನೇ ಹೇಳು. ಅಯ್ಯೋ, ಹಾಲಿಟ್ಟಿದ್ದೀನಿ. ಯಾರಾದ್ರೂ ಒಬ್ರು ಹೇಳ್ತೀರಾ? ಏನಾಯ್ತೀಗ? ಇನ್ನೇನವ್ವ, ಸಾಹೇಬ್ರು ಬರ್ತಾರೆ ಅಂತ ನಾನು 5-6 ತರ ತರಕಾರಿ, ಕಾಳು, ಬೇಳೆ ಎಲ್ಲ ತಂದಿದ್ರೆ ನೀನ್ ಬರೀ ಒಂದೇ ತರ ಪಲ್ಯ ಮಾಡ್ಕೊಂಡು ಕೂತಿದೀಯಂತೆ, ಸರಿನಾ? ಇಷ್ಟೇನಾ? ಸಾಹೇಬ್ರು ತಿನ್ನೋದೇ ಅಷ್ಟು. ಬಾವ ಅಷ್ಟೇ ತಿನ್ನೋದು ಅಂತ ನೀನೇ ಹೇಳ್ತೀಯ? ನೀನೇ ತಾನೇ ಯಾವಾಗ್ಲೂ ಹೇಳ್ತಿದ್ದೆ ಅವ್ರ ಮನೇಲಿ 10 ತರದ ಅಡ್ಗೆ ಮಾಡ್ತಾರೆ ಅಂತ. ನೋಡಿದ್ರೆ ಈಗ ಒಂದೇ ಪಲ್ಯ ಸಾಕು ಅಂತ ಹೇಳ್ತಾ ಇದ್ಯಾ. ಅಕ್ಕ, ನಮಗ್ ಕಷ್ಟ ಆಗ್ಬಾರ್ದು ಅಂತ ತಾನೇ ಹೀಗೆಲ್ಲ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ಹಂಗೇನು ಇಲ್ಲ ಕಣೆ ರಾಜಿ. ಸಾಹೇಬ್ರು ಬರ್ತಾರಲ್ಲ, ಬೇಕಾದ್ರೆ ಅವ್ರನ್ನೇ ಕೇಳ್ಕೊ. ಅದ್ಬೇಕು ಇದ್ಬೇಕು ಅಂತ ಬಾವ ನಮಗ್ ಕೇಳಲ್ಲ ಅಂತ ನಮಗ್ ಗೊತ್ತು. ಅವಳು ಹೇಳ್ತಿರೋ ದಿಟ, ಈಗ ಏನು ಮಾಡಕ್ ಆಗೋದಿಲ್ಲ. ನಾನು ಅಂಗಡಿಗೆ ಹೋಗ್ಬಿಟ್ಟು ಸ್ವೀಟು ಅದು ಇದು ತಂದ್ಬಿಡ್ತೀನಿ. ಅಪ್ಪ, ಏನು ಬೇಡ. ಇರವ ಬಂದೆ. ಓಹೋ, ಸಾಹೇಬ್ರು ಬಂದೇ ಹೋಗ್ಬಿಟ್ರು ಕಣವ. ಏನೋ ಮಾತುಕತೆ ನಡೀತಾ ಇದೆ, ಏನಾಯ್ತು ಸುಮ್ನವ್ರೆ? ನೋಡಿ ಸಾಹೇಬ್ರೆ, ನೀನ್ ಏನು ಹೇಳದ್ ಬೇಡ, ಸುಮ್ನಿರವ. ನೋಡಿ ಸಾಹೇಬ್ರೆ, ನೀವು ಬರ್ತೀರಾ, ರುಚಿಯಾಗಿ ಅಡ್ಗೆ ಮಾಡವ ಅಂತೇಳಿ ಎಲ್ಲ ಸಾಮಾನು ತಕೊಟ್ರೆ ಬರೀ ಒಂದೇ ಒಂದು ಪಲ್ಯ ಮಾಡ್ಕೊಂಡು ಕೂತೈತಿ ಹುಡುಗಿ. ನಾನ್ ಮಾಡ್ತೀನಿ ಅಂದೆ, ನನ್ಗೂ ಮಾಡೋದಕ್ ಬಿಡ್ಲಿಲ್ಲ. ಇವಳೇ ಮಾಡ್ತೀನಿ ಅಂತ ಹೇಳಿ ಒಂದೇ ಪಲ್ಯ, ಚಪಾತಿ, ಅನ್ನ, ಸಾರು ಇಷ್ಟೇ ಮಾಡಿದಾಳೆ ಭಾವ. ಅಲ್ವಾ ತಂಗಿ, ಚಪಾತಿ, ಪಲ್ಯ, ಅನ್ನ, ಸಾರು ಅಲ್ಲ 4 ತರದ್ ಮಾಡ್ಯಾಳ. ಇನ್ನೇನ್ ಮಾಡ್ಬೇಕಾಗಿತ್ತು? ಹೆಸರು ಬೇಳೆ ತರಿಸಿದ್ದೆ, ಪಾಯಸ ಮಾಡೋದಕ್ಕೆ ಬಿಟ್ಟಿಲ್ಲ ಇವಳು. ಅದು ಒಂದು ಮಿಸ್ ಆಗೈತೆ ನೋಡು. ಆಕ್ಚುಲಿ ಹೆಸರುಳಿ ಪಾಯಸ ಅಂದ್ರೆ ನಂಗೆ ಬಹಳ ಇಷ್ಟ. ಆದ್ರೆ ಸಾಹೇಬ್ರಿಗೆ ಚಿಟ್ಟೆ, ಅಳಿಯ ಬಂದಿದ್ದಾನೆ ಅಂತ ಸತ್ಕಾರ ಮಾಡೋದ್ ಬೇಡ. ನೀವು ಡೈಲಿ ಏನ್ ಊಟ ಮಾಡ್ತಿರೋ, ಹೇಗಿರ್ತಿರೋ ಅಷ್ಟೇ ಸಾಕು. ಸುಮ್ಮನೆ ಅವ್ರು ಅಡ್ಗೆ ಮಾಡಿದಾರಲ್ಲ, ನಂಗದ್ ಸಾಕು. ಸಾಹೇಬ್ರೆ, ಅದು ರಾಮಯ್ಯ ಅವರೇ, ನಾನೇನು ಒಂದೇ ದಿನ ಇರ್ತೀನ? ನಾಳೆ ಇರೋದ್ ಬೇಡ ಅಂತ ಅನ್ಸಿರಬೇಕಾದ್ರೆ ಹಬ್ಬದ ಊಟನೇ ಮಾಡಿಸಿ. ಅಯ್ಯೋ ಸಾಹೇಬ್ರೆ, ನೀವಿನ್ನು 4 ದಿನ ನಮ್ಮಲ್ಲಿ ಇದ್ರು ಖುಷಿನೇ. ಮಗಳೇ, ಹೆಸರುಬೇಳೆ ಪಾಯಸ ನಾಳೆ ಮಾಡವ. ಸರಿ, ನಂಗೆ ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡೋಣ. ರಾಜೀಬಾ, ಬನ್ನಿ ಬನ್ನಿ ಬನ್ನಿ. ಮರ್ತೇ ಬಿಟ್ಟಿದೆ ಸಾಹೇಬ್ರೆ, ಕೂತ್ಕೊಳ್ಳಿ. ಇದ್ಯಾಕೆ? ಊಟ ಮಾಡಕ್ಕೆ. ನೀವು ಕೆಳಗ್ ಕೂತಲ್ವ ಊಟ ಮಾಡೋದು? ಅದು ನಮ್ಮ ಮನೆ ಬರ, ನಾವು ಕೆಳಗ್ ಕೂತ್ಕೊಂಡು ಊಟ ಮಾಡ್ತೀವಿ. ನೀವ್ ಹಂಗ್ ಮಾಡಕ್ ಆಯ್ತದ್ರ? ನಾನು ನಿಮ್ ಹಾಗೆ ಕೆಳಗಡೆ ಕೂತೇ ಊಟ ಮಾಡ್ತೀನಿ. ಅಯ್ಯೋ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ರಾಮಯ್ಯ ಅವರೇ. ಆಯ್ತು ಆಯ್ತು ಸಾಹೇಬ್ರೆ. ಚಿಟ್ಟೆ, ನಿಂಗೇನ್ ಸ್ಪೆಷಲ್ ಆಗಿ ಬೇರೆ ಹೇಳ್ಬೇಕಾ? ಕೂತ್ಕೋಬಾ. ಸಾಹೇಬ್ರ, ನೀವು ಗ್ರೌಂಡ್ ಫ್ಲೋರ್ನ ಕೂತ್ಕೊಂಡು ಕೆಲಸ ಮಾಡಕತ್ತೀರಿ, ಮಾಡ್ರಿ. ನಂದೇನು ಅಭ್ಯಂತರ ಇಲ್ಲ. ಅದು ತಂಗ್ಯವ ಹೆಸರು ಬೇಳೆ ಪಾಯಸ ಮಾಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಇವತ್ತು ಮಾಡಂಗಿಲ್ಲಲ್ಲ. ಮಾಡಿದ್ರೆ ಇಲ್ಲ ನೋಡ್ರಿ, ಇಟ್ಟು ಡಬ್ರೆಗೆ ಹಾಕೊಂಡು ತಿಂತಿದ್ದೆ. ಮನೆಗ ನಮ್ಮವ್ವ 15-20 ರೊಟ್ಟಿ ಮಾಡ್ಯಾಳ. ಬರ್ತೀನಿ, ಬಾಯ್. ಚಿಟ್ಟೆ, ಹೊಸಿ ಊಟ ಮಾಡ್ಕೊಂಡು ಹೋಗಪ್ಪ. ಇನ್ನೊಂದು ಚಪಾತಿ ಹಾಕವ? ಇಲ್ಲ ರಾಮಯ್ಯ ಅವರೇ, ನಾನು ಇಷ್ಟೇ ಊಟ ಮಾಡೋದು.
ರಾಜೆ ನೀರ್ ತಗೊಂಬಾರೆ. ಅಲ್ಲೇ ಇಡೋದಲ್ವೇನವ? ಸಾಹೇಬ್ರೆ ಚೆನ್ನಾಗಿದ್ಯಾ? ಇಲ್ಲ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡವಳ ನಮ್ಮ ಮಗಳು? ಸುಮ್ಮ ಅವ್ರ ಕೈ ರುಚಿ ನಂಗೇನು ಹೊಸ್ದ. ಅವ್ರ ಅಡುಗೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ನಿತ್ಯ, ಹಲೋ ನಿತ್ಯ, ಹೇಳು. ಅಕ್ಕ, ತೀರ್ಥ ಅವ್ರ ಮನೆಗ್ ಬಂದಿದಾರಾ? ಹೋಟೆಲಿಗೆ ಬಂದಿದೆ, ರೂಮ್ ವೆಕೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾ ಬಂದಿದ್ದ. ಎಲೆಕ್ಷನ್ ಮುಗಿಯೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ದಿಢೀರಂತ ಏನಾಯ್ತು? ಅಯ್ಯೋ, ಏನಾಗ್ತಿದ್ಯೋ ನನ್ಗಂತೂ ಅರ್ಥ ಆಗ್ತಿಲ್ಲ ನಿತ್ಯ. ಆ ಹುಡ್ಗಿ ಸ್ಥಾನ, ಅವಳ ಯೋಗ್ಯತೆ ಏನು ಅಂತ ನಾನು ತೋರ್ಸ್ಕೊಟ್ಟಿದ್ದೆ. ಅವಳ ಮನೆ ಬಿಟ್ಟು ಹೋಗಿದ್ಲು. ಅವಳು ಹೋಗಿದ್ ಫೋರ್ಸ್ ನೋಡಿ ಅವಳು ಇನ್ಯಾವತ್ತೂ ಮನೆಗ್ ವಾಪಸ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೇಸ್ ಉಲ್ಟಾ ಆಗೋಯ್ತು. ಅವಳೀಗ ಮತ್ತೆ ಮನೆಗ್ ವಾಪಸ್ ಬಂದಿದ್ದಾಳೆ. ಏನೂ ಆಗ್ಲೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ. ಈ ಅತ್ತೆ ಇದಾರಲ್ಲ, ಅದ್ ಏನ್ ಹೇಳಿದಾರೋ ಗೊತ್ತಿಲ್ಲ, ತೀರ್ಥನು ಅವಳ ಬಗ್ಗೆ ಕೇರ್ ಮಾಡೋದಕ್ ಶುರು ಮಾಡಿದಾನೆ. ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅಕ್ಕ, ಅಂತದೇನಾಯ್ತು? ಹೇಳಿದ್ನಲ್ಲ ನಿತ್ಯ, ನನಗ್ ಗೊತ್ತಿಲ್ಲ. ಯಾಕೆ, ನೀನ್ ಅವನ ಹತ್ರ ಮಾತಾಡಿಲ್ವಾ? ಇಲ್ಲ ಅಕ್ಕ, ನಿನ್ನೆ ನನ್ನ ಹತ್ರ ಖುಷಿಯಾಗೆ ಮಾತಾಡಿದ್ರು. ಎಲೆಕ್ಷನ್ಗೆ ಟೈಮ್ ಸಿಕ್ತಿದೆ, ಒಳ್ಳೇದೇ ಆಯ್ತು, ಇನ್ನು ಜಾಸ್ತಿ ಜನರನ್ನ ರೀಚ್ ಮಾಡ್ತೀವಿ ಅಂತ ಖುಷಿಯಾಗಿದ್ರು. ಈಗ ಅಂತದೇನಾಯ್ತು ಅಂತ ಗೊತ್ತಿಲ್ಲ. ಈಗ ಅವ್ರು ಏನ್ ಮಾಡ್ತಿದ್ದಾರೆ? ಅವನು ಮನೇಲಿಲ್ಲ ನಿತ್ಯ. ಆ 5 ಸ್ಟಾರ್ ಹೋಟೆಲ್ನು ಬಿಟ್ಟು ಕಾಲ್ನಿಲಿ ಉಳ್ಕೊಳ್ಳೋದಕ್ ಹೋಗಿದ್ದಾನೆ. ನಿನ್ನ ಡ್ರೀಮ್ ಹಸ್ಬೆಂಡ್. ಅಂದ್ರೆ ಅರ್ಥ ಆಗ್ಲಿಲ್ಲ. ತೀರ್ಥ ಹುಡ್ಗಿ ಮನೆಗೆ ಹೋಗಿದ್ದಾನೆ. ಅವಳಪ್ಪ ಅಳಿಯಂಗೆ ಟ್ರೀಟ್ ಕೊಡ್ತಿದ್ದಾರೆ, ಔತಣ ಮಾಡ್ತಿದ್ದಾರೆ. ನಿತ್ಯ, ವಿಷಯ ಸೀರಿಯಸ್ ಆಗ್ತಿದೆ. ತೀರ್ಥ ಅವಳ ಮೇಲೆ ತೋರಿಸ್ತಿರೋ ಅಕ್ಕರೆ ಪ್ರೀತಿ ನೋಡಿದ್ರೆ ಐ ಫೀಲ್ ದೇರ್ ಇಸ್ ಸಮಥಿಂಗ್ ಫಿಶಿ. ನೀನ್ ಅದೇನು ಅಂತ ತಿಳ್ಕೊಳ್ದೆ ಹೋದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ಗಾದೆನ ನಿನಗೆ ಮಾಡ್ದಾಗಿರತ್ತೆ. ಬರೀ ಶಬ್ದ ಬರ್ತಾ ಇದೆ, ಗಾಳಿನೇ ಬರ್ತಾ ಇಲ್ಲ. ಶೆಕೆ ಬೇರೆ. ಉಸಿರು ಬೇರೆ ಕಟ್ಟಂಗ ಆಗ್ತಾ ಇದೆ. ಏನ್ ಮಾಡ್ಲಿ? ಯಾವ್ದಾದ್ರು ಹೋಟೆಲ್ಗೆ ಹೋಗ್ಲಾ? ಗ್ರೌಂಡ್ ವರ್ಕ್ ಮಾಡ್ತೀನಿ, ಕಾಲನಿ ಅವ್ರ ಕಷ್ಟ ಸುಖಕ್ಕೆ ಬೇರೆ ಇರ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದೀನಿ. ಈಗ ಹೋದ್ರೆ ಚೆನ್ನಾಗಿರಲ್ಲ. ಒಂದ್ ರಾತ್ರಿ ಇಲ್ಲಿ ಕಳೆದ್ರೆ ಕಾಲನಿಯವ್ರ ಸಿಂಪತಿ ಗಟ್ಟಿಸ್ಕೋಬಹುದು. ಇಲ್ಲಾಂದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಈ ಸೊಳ್ಳೆ ಬೇರೆ. ಕೈಯಲ್ಲಾಗಲ್ಲಪ್ಪ.
ಇನ್ನೊಂದು ಅರ್ಧ ಗಂಟೆ ಇದ್ದಿದ್ರೆ ಉಸಿರು ಕಟ್ಟು ಸತ್ತೇ ಹೋಗ್ತಾ ಇದ್ದೆ.